Hello all, welcome to Namma KPSC. This is Manohar, Aptitude and Reasoning Faculty for Banking. Today we will be discussing the details of IBPS PO exam. First, let us try to understand what is IBPS and what is IBPS PO. IBPS is the examination conducting body. So, ಯಾವುದು exam na conduct ಮಾಡ್ತಾ ಇದೆ, IBPS is an examination conducting body. And what is PO? PO is the post for which the exam is conducted. So ಇಲ್ಲಿ IBPS PO ಅಲ್ಲಿ IBPS is a body which is conducting the exam. IBPS full form ಬಂದು Institute of Banking Personnel Selection ಅಂತ ಇದೆ. And ಯಾವ post ಗೆ exam conduct ಆಗ್ತಾ ಇದೆ ಅಂದ್ರೆ it is probationary officer. Probationary officer means you will be posted as a probationary officer after clearing this examination, IBPS PO examination, and you need to complete the probationary period of let's say 6 months or 1 year. After completing the 6 months or 1 year of probationary period, then you will be posted as an assistant manager. Assistant manager post nimge confirm agodakke you need to clear this probationary period. So that is the reason this examination is called as IBPS PO exam. ಅದೇ ತರ ನಮಗೆ ಡಿಫ್ರೆಂಟ್ ಎಕ್ಸಾಮ್ IBPS ಅಲ್ಲಿ ಯಾವುದೇ ಎಕ್ಸಾಮ್ ಬಂದ್ರು IBPS clerk. IBPS is the exam conducting body and clerk is the post for which the exam is conducted. Similarly, if they say IBPS officer scale 1, officer scale 1 is the post for which the examination is conducted and IBPS is the body which is conducting the examination. Then there are different examination conducted by IBPS which we have already discussed in the previous video. Then this is the logo of IBPS. ಸೊ IBPS ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರೋರು ಇದನ್ನ ಗೂಗಲ್ ಮಾಡಿ ತಿಳ್ಕೋಬಹುದು ಯಾವ್ಯಾವ ಎಕ್ಸಾಮ್ಸ್ ಇದೆ IBPS ಅಲ್ಲಿ ಅಂಡ್ ವಾಟ್ ಆರ್ ದಿ ಕ್ರೈಟೀರಿಯಾಸ್ ಅಂತ. ಟುಡೇ ವಿ ವಿಲ್ ಬಿ ಡಿಸ್ಕಸಿಂಗ್ ದಿ ಕ್ರೈಟೀರಿಯಾಸ್ ಫಾರ್ IBPS PO. PO ಗೆ ಅಪ್ಲೈ ಮಾಡೋದಕ್ಕೆ ಏನೇನ್ ನಮಗೆ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಬೇಕು ದಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಇನ್ ಟುಡೇಸ್ ವಿಡಿಯೋ. Then which are the participating bank? These 11 are the participating bank and SBI is not part of this IBPS exam. IBPS ಇಂದ ನೀವು ಕ್ಲಿಯರ್ ಮಾಡಿದ್ರೆ you can't become a probationary officer of SBI bank. SBI ಯಾವುದೇ ಬ್ರಾಂಚ್ ನ SBI ಬ್ರಾಂಚ್ ಗಳಿಗೆ ನೀವು PO ಆಗೋದಕ್ಕಾಗೋದಿಲ್ಲ. ಯು ಕ್ಯಾನ್ ಬಿಕಮ್ ದಿ ಪ್ರೊಬೇಷನರಿ ಆಫೀಸರ್ಸ್ ಆಫ್ ಎನಿ ಆಫ್ ದಿಸ್ 11 ಬ್ಯಾಂಕ್ಸ್. ಈ 11 ಬ್ಯಾಂಕ್ಸ್ ಯಾವ್ದು ಅಂದ್ರೆ ಒನ್ ಇಸ್ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ದೆನ್ ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ದೆನ್ ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸಿ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಯುಕೋ ಬ್ಯಾಂಕ್ ಅಂಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಈ 11 ಬ್ರಾಂಚಸ್ ಏನಿದೆ ಅಥವಾ ಈ 11 ಬ್ಯಾಂಕ್ಸ್ ಏನಿದೆ, ಈ 11 ಬ್ಯಾಂಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಬ್ರಾಂಚ್ ಅಲ್ಲಿ ನಿಮ್ಗೆ ಪೋಸ್ಟಿಂಗ್ ಆಗುತ್ತೆ ಇಫ್ ಯು ಆರ್ ಕ್ಲಿಯರ್ IBPS ಎಕ್ಸಾಮ್. ದೆನ್ ವಾಟ್ ಈಸ್ ದಿ ಏಜ್ ಕ್ರೈಟೀರಿಯಾ? ಏಜ್ ಕ್ರೈಟೀರಿಯಾ ನಮ್ಗೆ ಮಿನಿಮಮ್ 20 ಇಯರ್ಸ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರ್ಬೇಕು. ಯಾವತ್ತು ಅಂದ್ರೆ ಆನ್ ದಿ ಡೇಟ್ ಆಫ್ ನೋಟಿಫಿಕೇಶನ್. ಸೊ ಒಂದೊಂದ್ಸಲ ನೋಟಿಫಿಕೇಶನ್ ಏನ್ ಮಾಡ್ತಾರೆ, ನಾವು ನೋಟಿಫಿಕೇಶನ್ ಬಿಡೋ ದಿನ ನಿಮ್ಗೆ ಇಷ್ಟು ಏಜ್ ಆಗಿರ್ಬೇಕು ಅಂತ ಕೇಳ್ತಾರೆ. ಇನ್ನೊಂದ್ಸಲ ನಿಮ್ಗೆ ಇಂಟರ್ವ್ಯೂ ಅಪಿಯರ್ ಆಗ್ಬೇಕಾದ್ರೆ ಎಷ್ಟು ಆಗಿರ್ಬೇಕಂತ ಕೇಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದಿ ನೋಟಿಫಿಕೇಶನ್. ಪ್ರಿಡಾಮಿನೆಂಟ್ಲಿ ನಾವು ನೋಡಿರೋಗೆ IBPS ನೋಟಿಫಿಕೇಶನ್ ಅಲ್ಲಿ ಯಾವಾಗ್ಲೂ ಏಜ್ ಇಟ್ ವಿಲ್ ಆಲ್ವೇಸ್ ಬಿ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಏಜ್ ಇಟ್ ವಿಲ್ ಆಲ್ವೇಸ್ ಬಿ ಅಕಾರ್ಡಿಂಗ್ ಟು ದಿ ನೋಟಿಫಿಕೇಶನ್ ಡೇಟ್. ನೋಟಿಫಿಕೇಶನ್ ನನ್ಗೆ ಇವತ್ತು ನೋಟಿಫಿಕೇಶನ್ ಆಗಿದೆ ಅಂದ್ರೆ ಇವತ್ತು ನನಗೆ ಮಿನಿಮಮ್ 20 ಇಯರ್ಸ್ ಆಗಿರ್ಬೇಕು, 30 ಇಯರ್ಸ್ ಗಿಂತ ಕಮ್ಮಿ, ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರ್ಬೋದು. ಅಂಡ್ ಇವತ್ತೇ ನನಗೆ 30 ಇಯರ್ಸ್ ಆಗಿದೆ ಅಂದ್ರೆ ಇಟ್ ಇಸ್ ಫೈನ್ ಬಿಕಾಸ್ ಇನ್ಕ್ಲೂಸಿವ್ ಆಫ್ ಬೋತ್ ಡೇಟ್. ಸೊ ಇವತ್ತು ನನಗೆ 20 ಇಯರ್ಸ್ ಇವತ್ತೇ ನನಗೆ 20 ಇಯರ್ಸ್ ಆಗಿದೆ, ಇವತ್ತೇ ನೋಟಿಫಿಕೇಶನ್ ಆಗಿದೆ, ಮತ್ತೆ ಇವತ್ತೇ ನನಗೆ 20 ಇಯರ್ಸ್ ಆಗ್ತಾ ಇದೆ ಅಂದ್ರೆ ವಿ ಕ್ಯಾನ್ ಅಪ್ಲೈ. ಅಂಡ್ ಇವತ್ತೇ ನೋಟಿಫಿಕೇಶನ್ ಆಗಿದೆ, ಇವತ್ತೇ ನನಗೆ 30 ಇಯರ್ಸ್ ತುಂಬಿದೆ ಅಂದ್ರೂ ವಿ ಕ್ಯಾನ್ ಅಪ್ಲೈ ಬಿಕಾಸ್ ಇಟ್ ಇಸ್ ಇನ್ಕ್ಲೂಸಿವ್ ಆಫ್ ಬೋತ್ ದಿ ಡೇಟ್ಸ್. ದೆನ್ ಏಜ್ ರಿಲ್ಯಾಕ್ಸೇಷನ್, EWS ಮತ್ತೆ ಜನರಲ್ ಕ್ಯಾಟಗರಿ ಅವ್ರಿಗೆ ಯಾವುದೇ ಏಜ್ ರಿಲ್ಯಾಕ್ಸೇಷನ್ ಇರೋದಿಲ್ಲ. ಬಟ್ ಫಾರ್ ಅದರ್ ಕ್ಯಾಂಡಿಡೇಟ್ಸ್ ವಿ ವಿಲ್ ಬಿ ಹ್ಯಾವಿಂಗ್ ದಿ ಏಜ್ ರಿಲ್ಯಾಕ್ಸೇಷನ್. ಎಷ್ಟೆಷ್ಟು ಅಂದ್ರೆ ಫಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ ಗೆ ಸೇರೋ ಆಸ್ಪಿರೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅವ್ರಿಗೆ ವಿ ವಿಲ್ ಬಿ ಹ್ಯಾವಿಂಗ್ ಅ ಏಜ್ ರಿಲ್ಯಾಕ್ಸೇಷನ್ ಆಫ್ ಅಪ್ ಟು 5 ಇಯರ್ಸ್. ಅಂದ್ರೆ ಇದರರ್ಥ ನಾವು ನಿಯರ್ಲಿ ಲೈಕ್ 30 ಇಯರ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿದಿನಲ್ವಾ, ಅದೇ ತರ ನನ್ಗೆ ಇಲ್ಲಿ 5 ಇಯರ್ಸ್ ವರ್ಗು ನಾನು ಬರಿಬಹುದು. ನೆಕ್ಸ್ಟ್ 5 ಇಯರ್ಸ್ ಅಂದ್ರೆ 30 ಇಂದ 35 ಇಯರ್ಸ್ ವರ್ಗು ಎಕ್ಸ್ಟೆಂಡ್ ಆಗುತ್ತೆ. ದಟ್ ಇಸ್ ದಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ನನ್ ಮಿನಿಮಮ್ ಅಲ್ಲಿ ನಮ್ಗೆ ಯಾವುದೇ ರಿಲ್ಯಾಕ್ಸೇಷನ್ ಇರೋದಿಲ್ಲ. ಮಿನಿಮಮ್ ಇಟ್ ಇಸ್ 20 ಫಾರ್ ಆಲ್ ದಿ ಕ್ಯಾಟಗರಿ ಕ್ಯಾಂಡಿಡೇಟ್ಸ್. ಜನರಲ್ ಕ್ಯಾಟಗರಿ ಆಗಿರ್ಬೋದು, ಶೆಡ್ಯೂಲ್ ಟ್ರೈಬ್, ಶೆಡ್ಯೂಲ್ ಕ್ಯಾಸ್ಟ್ ಆಗಿರ್ಬೋದು, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ಬೋದು, ಎಲ್ಲರಿಗೂ ಮಿನಿಮಮ್ ಏಜ್ ಮಾತ್ರ 20ನೇ. ಅಲ್ಲಿ ಯಾವುದೇ ಏಜ್ ರಿಲ್ಯಾಕ್ಸೇಷನ್ ಇಲ್ಲ. ಬಟ್ ನಮ್ಗೆ ಏಜ್ ರಿಲ್ಯಾಕ್ಸೇಷನ್ ಮ್ಯಾಕ್ಸಿಮಮ್ ಅಲ್ಲಿ ಬರುತ್ತೆ. ಸೊ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಅಂಡ್ ಕಮಿಂಗ್ ಟು EWS ಕ್ಯಾಂಡಿಡೇಟ್. EWS ಅಂದ್ರೆ ಗೊತ್ತಿದೆ ನಿಮ್ಗೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಅಂತ ಏನಿದೆ, ಇವ್ರಿಗೆ ಈ ಎರಡು ಸೆಕ್ಷನ್ ಗೆ ಸೇರುವಂತ ಕ್ಯಾಂಡಿಡೇಟ್ಸ್ ಗೆ ವಿ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಏಜ್ ರಿಲ್ಯಾಕ್ಸೇಷನ್. ಬಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ ಗೆ ಬಿಲಾಂಗ್ ಆಗ್ತಿರೋ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಅವ್ರಿಗೆ ವಿ ವಿಲ್ ಬಿ ಹ್ಯಾವಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಕಾರ್ಡಿಂಗ್ ಟು ದಿಸ್ ಟೇಬಲ್. ಶೆಡ್ಯೂಲ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ಅವ್ರಿಗೆ 5 ಇಯರ್ಸ್ ಇರುತ್ತೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್ ಇಫ್ ಯು ಆರ್ ಬಿಲಾಂಗಿಂಗ್ ಟು ನಾನ್ ಕ್ರಿಮಿ ಲೇಯರ್.
then only this age relaxation is applicable. ಯಾವಾಗ ನಾವು ಕ್ರೀಮಿ ಲೇಯರ್ ಏನಾದ್ರು ಬರ್ತಾ ಇದೀವಿ ಅಂದ್ರೆ this age relaxation of 3 years is not applicable. ಅವಾಗ ನಮಗೆ 30 years ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರುತ್ತೆ. ಬಟ್ ಇಫ್ ದಿ ಕ್ಯಾಂಡಿಡೇಟ್ ಇಸ್ ಬಿಲಾಂಗಿಂಗ್ ಟು ನಾನ್ ಕ್ರೀಮಿ ಲೇಯರ್ ದೆನ್ ದಿ ಏಜ್ ರಿಲ್ಯಾಕ್ಸೇಷನ್ 3 years ಇರುತ್ತೆ. ಅಂದ್ರೆ 30 ಮ್ಯಾಕ್ಸಿಮಮ್ ಇರುತ್ತೆ, ಅಪ್ ಟು 3 years ಎಕ್ಸ್ಟೆಂಡ್ ಆಗ್ಬಹುದು. ದಟ್ ಈಸ್ ಟಿಲ್ 33 years ತನಕ ಎಕ್ಸ್ಟೆಂಡ್ ಆಗ್ಬಹುದು. ನೆಕ್ಸ್ಟ್, ಇಫ್ ಎ ಪರ್ಸನ್ ಹೂ ಈಸ್ ಅ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನಾದ್ರು ಇದ್ರೆ ವಿಚ್ ಇಸ್ ಡಿಫೈನ್ಡ್ ಅಂಡರ್ ದಿಸ್ ಆಕ್ಟ್, ಈ ತರ ಇದರಲ್ಲಿ ನೀವು ಅಪ್ಲಿಕಬಲ್ ಆಗ್ತಾ ಇದೀರಾ ಅಥವಾ ಈ ಎಲ್ಲಾ ಕಂಡೀಷನ್ ನೀವು ಸ್ಯಾಟಿಸ್ಫೈ ಮಾಡ್ತಾ ಇದೀರಾ ಅಂದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಎನ್ ಏಜ್ ರಿಲ್ಯಾಕ್ಸೇಷನ್ ಆಫ್ 10 years. ಅಂದ್ರೆ ಜನರಲಿ 30 years ಗೆ ಮ್ಯಾಕ್ಸಿಮಮ್ ಇರುತ್ತೆ. ದಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವ್ರಿಗೆ 40 years ವರೆಗೂ ಅವ್ರ ಎಕ್ಸಾಮ್ ತಗೋಬಹುದಾಗಿದೆ. ದೆನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಮತ್ತೆ 5 years ಇರುತ್ತೆ ರಿಲ್ಯಾಕ್ಸೇಷನ್. ದೆನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕಂದ್ರೆ ಕಂಪಲ್ಸರಿ ನಮ್ಗೊಂದು ಡಿಗ್ರಿ ಇರಲೇಬೇಕು. ಎನಿ ಡಿಗ್ರಿ ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು, ಬಟ್ ದಟ್ ಯೂನಿವರ್ಸಿಟಿ ಶುಡ್ ಬಿ ರೆಕಗ್ನೈಸ್ಡ್ ಬೈ ಇದರ್ ದಿ ಸ್ಟೇಟ್ ಗವರ್ಮೆಂಟ್ ಆರ್ ದಿ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಸ್ಟೇಟ್ ಗವರ್ಮೆಂಟ್, ಯಾವುದೇ ಸ್ಟೇಟ್ ಗವರ್ಮೆಂಟ್ ಇಂದ ಅದು ರೆಕಗ್ನೈಸ್ ಆಗಿರ್ಬೇಕಾಗತ್ತೆ. ದೆನ್ ಪ್ರಾಪರ್ ಡಾಕ್ಯುಮೆಂಟ್ ಇರ್ಬೇಕಾಗತ್ತೆ ನಮ್ಗೆ, ಲೈಕ್ ಒಂದು ಡಿಗ್ರಿ ಸರ್ಟಿಫಿಕೇಟ್, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆದ್ರೂ ಇರಲೇಬೇಕು. ದೆನ್ ಡಿಗ್ರಿ ಸರ್ಟಿಫಿಕೇಟ್ ಇಸ್ ಮ್ಯಾಂಡೇಟರಿ. ದೆನ್ ಮಿನಿಮಮ್ ಮಾರ್ಕ್ಸ್, IBPS ಯಾವುದೇ ನಿಮ್ಗೆ ಇಷ್ಟು 60% ಬಂದಿದ್ರೆ ಮಾತ್ರ ನೀವು ಅಪಿಯರ್ ಆಗ್ಬೋದು, 75 ಮಾರ್ಕ್ಸ್ ಇರಲೇಬೇಕು, ಈ ತರ ಯಾವುದೇ ಕ್ರೈಟೀರಿಯಾ ನಮ್ಗೆ ಇರೋದಿಲ್ಲ. IBPS ಎಕ್ಸಾಮ್ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೊಂದು ಡಿಗ್ರಿ ಇದ್ರೆ ಸಾಕಾಗತ್ತೆ. ಜಸ್ಟ್ ಪಾಸ್ ಆಗಿರೋ ಒಂದು ಡಿಗ್ರಿ, 35 ಪಾಸಿಂಗ್ ಮಾರ್ಕ್ಸ್ ಇದ್ರೆ ನಮ್ಗೆ 35 ಬಂದಿದ್ರು ಕೂಡ ನಾವು IBPS ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಥವಾ ಮಿನಿಮಮ್ ಮಾರ್ಕ್ಸ್ ಇಷ್ಟು ಇರಲೇಬೇಕು, 60% ತೆಗ್ದಿರ್ಲೇಬೇಕು ಎಲ್ಲಾ ಸೆಮ್ ಅಲ್ಲಿ. ಆತರ ಯಾವುದೇ ರಿಸ್ಟ್ರಿಕ್ಷನ್ IBPS ಗೆ ಅಪ್ಲೈ ಮಾಡ್ಬೇಕಾದ್ರೆ ಇರೋದಿಲ್ಲ. ದೆನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದಾ ಅಂತ, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದಾ ಅಂದ್ರೆ ದಿ ಆನ್ಸರ್ ಇಸ್ ನೋ. ಬಿಕಾಸ್ ಆಸ್ ಐ ಡಿಸ್ಕಸ್ಡ್ ಅರ್ಲಿಯರ್, ಫೈನಲ್ ಇಯರ್ ಸ್ಟೂಡೆಂಟ್ ಗೆ ದೇ ಡೋಂಟ್ ಪೊಸೆಸ್ ಎನಿ ಡಿಗ್ರಿ, ಅವ್ರ ಹತ್ರ ಯಾವುದೇ ಡಿಗ್ರಿ ಇರೋದಿಲ್ಲ. ಕಂಪಲ್ಸರಿ ಒಂದು ಡಿಗ್ರಿ ಇರಲೇಬೇಕು. ಸೊ ಹಾಗಾಗಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಬಟ್ ಇಟ್ ಅಗೇನ್ ಡಿಪೆಂಡ್ಸ್. ಲೈಕ್ ಆಗಸ್ಟ್ ಅಲ್ಲಿ ನಮ್ಗೆ ಏನಾದ್ರು ನೋಟಿಫಿಕೇಶನ್ ಆಗಿದೆ ಅಂದ್ರೆ ಆಗಸ್ಟ್ ಅಲ್ಲಿ ನಮ್ದು ಡಿಗ್ರಿ ಆಗಿರುತ್ತೆ, ಬಟ್ ನಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಅನ್ಕೋಣ. ಆ ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೋದು ಅಂದ್ರೆ ನಿಮ್ ಕಾಲೇಜ್ ಕಡೆಯಿಂದ ನೀವು ರಿಕ್ವೆಸ್ಟ್ ಮಾಡಿ ಒಂದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನ ತಗೊಂಡು, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಮೇಲ್ಗಡೆ ನಾವು ಬೇಕಾದ್ರೆ ಅಪ್ಲೈ ಮಾಡ್ಕೋಬಹುದು. ಡಿಗ್ರಿ ಸರ್ಟಿಫಿಕೇಟ್ ಗೆ ವೆಯ್ಟ್ ಮಾಡ್ಬೇಕಂತ ಏನಿಲ್ಲ. ಬಟ್ ವೆನ್ ಎವರ್ ದರ್ ಇಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಎಕ್ಸಾಮ್, ಅಂಡ್ ಒನ್ ಮೋರ್ ಥಿಂಗ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೇಕಾಗೋದು ನಾವು ಎಲ್ಲಾ ಸ್ಟೇಜ್ ಕ್ಲಿಯರ್ ಮಾಡಿ ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಅಲ್ಲಿವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳೋದಕ್ಕೆ ಟೈಮ್ ಇರುತ್ತೆ. ಅಂಡ್ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇರೋರಾದ್ರೆ, ಡಿಗ್ರಿ ಸರ್ಟಿಫಿಕೇಟ್ ನಿಮ್ದು ಆಲ್ರೆಡಿ ಡಿಗ್ರಿ ಇದ್ದು ಡಿಗ್ರಿ ಸರ್ಟಿಫಿಕೇಟ್ ಇದೆ ಅಂದ್ರೆ ತೊಂದರೆ ಇಲ್ಲ. ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ನಾವಿನ್ನ ಫೈನಲ್ ಇಯರ್ ಇವಾಗಿನ ಎಕ್ಸಾಮ್ ಬರ್ದಿದೀವಿ, ನಮ್ಗೆ ರಿಸಲ್ಟ್ಸ್ ಎಲ್ಲ ಬಂದಿದೆ, ಬಟ್ ಸರ್ಟಿಫಿಕೇಟ್ ಬಂದಿಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಬಂದಿಲ್ಲ ಅನ್ನೋರು ಕಾಲೇಜ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿರ್ಬೇಕು. ಅಂಡ್ ಡಿಪೆಂಡ್ಸ್ ಯಾವಾಗ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಇದರ್ ನೋಟಿಫಿಕೇಶನ್ ಹೇಳಿರ್ತಾರೆ, ನೋಟಿಫಿಕೇಶನ್ ಆಗೋ ದಿನಾನೇ ನಮ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಅಂತ ಇರುತ್ತೆ. ಇಲ್ಲ ಒಂದೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರೋದಕ್ಕಿಂತ ಮುಂಚೆ ನಿಮ್ಗೆ ನಿಮ್ಮ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇರ್ಬೇಕಂತ. ಜನರಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂತ ಮುಂಚೆ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಇದ್ರೂ ನಡೆಯುತ್ತೆ. ಅಷ್ಟೊತ್ತಿಗೆ ನೀವು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆದ್ರೂ ಮಾಡಿಸ್ಕೋಬೇಕಾಗಿರುತ್ತೆ, ಎಸ್ಪೆಷಲಿ ಫಾರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂಡ್ ಹೂ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ ದಿ ಡಿಗ್ರಿ. ದೆನ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದಾ ಅಂದ್ರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕಾಂಟ್ ಅಪ್ಲೈ, ಬಿಕಾಸ್ ನಮ್ಮಲ್ಲಿ ಡಿಪ್ಲೊಮಾನ ಒಂದು ಡಿಗ್ರಿ ಆಗಿ ಕನ್ಸಿಡರ್ ಮಾಡೋದಿಲ್ಲ, +1 +2 ಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಮಾಡೋದ್ರಿಂದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕಾಂಟ್ ಅಪ್ಲೈ ಫಾರ್ IBPS. ಅವರು ಇನ್ನೊಂದು ಡಿಗ್ರಿ ಆಗಿದ್ರೆ ಮಾತ್ರ. ಅಂಡ್ ಡಿಪ್ಲೊಮಾ ಮಾಡಿ ಡಿಗ್ರಿ ಆಗಿದೆ ಅವ್ರು ಅಪ್ಲೈ ಮಾಡಬಹುದು ಅಂದ್ರೆ ಎಸ್ ದೇ ಕ್ಯಾನ್ ಅಪ್ಲೈ, ಬಿಕಾಸ್ ಅವ್ರ ಹತ್ರ ಒಂದು ಡಿಗ್ರಿ ಇರುತ್ತೆ. ದೆನ್ ಏನೇನ್ ಇರುತ್ತೆ ಅಂದ್ರೆ ನಮ್ಗೆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ಸ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಇರುತ್ತೆ, ಪ್ರಿಲಿಮ್ಸ್ ಅಂತ ಹೇಳ್ತೀವಿ ಜನರಲಿ. ಆಬ್ಜೆಕ್ಟಿವ್ ಟೈಪ್ ಫುಲ್ 100 ಮಾರ್ಕ್ಸ್ ಇರುತ್ತೆ, 100ಗೆ 100 ಕೂಡ ನಮ್ಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ. ಸೊ ಆಪ್ಷನ್ಸ್ ಅಂಡ್ ವಿ ನೀಡ್ ಟು ಸೆಲೆಕ್ಟ್ ದಿ ಆಪ್ಷನ್. ದೆನ್ ಕಮಿಂಗ್ ಟು ದಿಸ್ ಒನ್, ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಲೈಕ್ 20 ಮಿನಿಟ್ಸ್ ಈ ಸೆಕ್ಷನ್ಗೆ ನಾನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೆಕ್ಷನ್ಗೆ 20 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು, ನೆಕ್ಸ್ಟ್ 20 ಮಿನಿಟ್ಸ್ ರೀಸನಿಂಗ್ ತಗೋಬೇಕು, ನೆಕ್ಸ್ಟ್ 20 ಮಿನಿಟ್ಸ್ ಇಂಗ್ಲಿಷ್. ಆರ್ಡರ್ ಇರ್ಬೇಕಂತ ಏನಿಲ್ಲ, ಫಸ್ಟ್ ಯಾವ್ದು ಬರುತ್ತೆ ಅದನ್ನ 20 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು, ನೆಕ್ಸ್ಟ್ 20 ಮಿನಿಟ್ಸ್ ನೆಕ್ಸ್ಟ್ ಸೆಕ್ಷನ್, ಲಾಸ್ಟ್ 20 ಮಿನಿಟ್ಸ್ ಲಾಸ್ಟ್ ಸೆಕ್ಷನ್, ಈ ತರ ಇರುತ್ತೆ. ದೆನ್ ನಾವು ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದ್ರೆ ವಿ ನೀಡ್ ಟು ಕ್ಲಿಯರ್ ದಿ ಕಟ್ ಆಫ್. ಕಟ್ ಆಫ್ ಹೇಗಂದ್ರೆ ಆಸ್ ಐ ಡಿಸ್ಕಸ್ ನೌ ದೇರ್ ಆರ್ 3 ಟೆಸ್ಟ್. ಒನ್ ಈಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಒಂದು ಟೆಸ್ಟ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ಒಂದು ಟೆಸ್ಟ್ ಇರುತ್ತೆ, ರೀಸನಿಂಗ್ ಎಬಿಲಿಟಿ ಮೇಲೆ ಒಂದು ಟೆಸ್ಟ್ ಇರುತ್ತೆ. ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ವೇಕೆನ್ಸೀಸ್ ಅಂಡ್ ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಅಂಡ್ ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್, IBPS ಪ್ರಿಲಿಮ್ಸ್ ಎಕ್ಸಾಮ್ಸ್ ಆದ್ಮೇಲೆ ಎಲ್ಲ ರಿಸಲ್ಟ್ ಬಂದ ಮೇಲೆ ನಮ್ಗೆ ಇಟ್ ವಿಲ್ ಡಿಸೈಡ್ ವಿಚ್ ಇಸ್ ದಿ ಕಟ್ ಆಫ್ ಮಾರ್ಕ್ಸ್. ಕಟ್ ಆಫ್ ಮಾರ್ಕ್ಸ್ ಯಾವ್ದು ಅನ್ನೋದನ್ನ ಅದು ಡಿಸೈಡ್ ಮಾಡುತ್ತೆ ಆಫ್ಟರ್ ಅವರ್ ಪ್ರಿಲಿಮಿನರಿ ಎಕ್ಸಾಮ್ಸ್. ಸೊ ಕ್ವೆಶ್ಚನ್ಸ್ ಎಷ್ಟಿರುತ್ತೆ, ಇಂಗ್ಲಿಷ್ ಅಲ್ಲಿ 30 ಕ್ವೆಶ್ಚನ್ಸ್ ಇರುತ್ತೆ, ಆಪ್ಟಿಟ್ಯೂಡ್ ಅಲ್ಲಿ 35 ಕ್ವೆಶ್ಚನ್ಸ್ ಇರುತ್ತೆ, ರೀಸನಿಂಗ್ ಅಲ್ಲಿ 35 ಕ್ವೆಶ್ಚನ್ಸ್ ಇರುತ್ತೆ. ದಿಸ್ ಇಸ್ ಫಾರ್ ಪ್ರಿಲಿಮ್ಸ್ ಎಕ್ಸಾಮ್ಸ್.
ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು ಎಲ್ಲ 1 ಮಾರ್ಕ್ಸ್ ಕ್ವೆಶ್ಚನ್ ಇರುತ್ತೆ. ಸೊ 30, 35. ದೆನ್ ಟೈಮ್ ಬಂದು ಇಂಗ್ಲಿಷ್ಗೆ ಎಲ್ಲದಕ್ಕೂ 20 ಮಿನಿಟ್ಸ್ ಇರುತ್ತೆ. ಕ್ಯುಮುಲೇಟಿವ್ಲಿ ವಿ ವಿಲ್ ಬಿ ಹ್ಯಾವಿಂಗ್ 60 ಮಿನಿಟ್ಸ್. ಬಟ್ ನಾನ್ ಡಿಸೈಡ್ ಮಾಡಬಹುದಾ ಇದರಲ್ಲಿ ನಾನು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ನ 25 ಮಿನಿಟ್ಸ್ ತಗೊಂತೀನಿ, ಇಂಗ್ಲಿಷ್ ನಾನು 15 ಮಿನಿಟ್ಸ್ ಅಲ್ಲೇ ಮುಗಿಸ್ತೀನಿ ಅಂದ್ರೆ ಆಗೋದಿಲ್ಲ. ಬಿಕಾಸ್ ದೇರ್ ಇಸ್ ಎ ಸೆಕ್ಷನಲ್ ಟೈಮಿಂಗ್. 20 ಮಿನಿಟ್ಸ್ ನೀವು ಕಂಪಲ್ಸರಿ ಇಂಗ್ಲಿಷ್ ಮಾಡ್ಲೇಬೇಕು. ಆ 20 ಮಿನಿಟ್ಸ್ ಆದ್ಮೇಲೆ ಮಾತ್ರ ನಾನು ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋದಕ್ಕಾಗತ್ತೆ. ಅಂಡ್ ಮೀಡಿಯಂ ಆಫ್ ಎಕ್ಸಾಮ್ ಬಂದು ಇಂಗ್ಲಿಷ್ ಸೆಕ್ಷನ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇರುತ್ತೆ. ದೆನ್ ಕಮಿಂಗ್ ಟು ಅದರ್ ಟು, ದಟ್ ಇಸ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂದ್ರೆ ರೀಸನಿಂಗ್ ಎಬಿಲಿಟಿ, ಇದೆರಡು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ. RRB ಅಲ್ಲಿ ಬಂದ್ರೆ IBPS RRB ಅಲ್ಲಿ ಇವನ್ ಲೋಕಲ್ ಲ್ಯಾಂಗ್ವೇಜಸ್ ಕೂಡ ನಾವು ತಗೋಬಹುದು. ಕನ್ನಡದಲ್ಲಿ ಕೂಡ ಕ್ವೆಶ್ಚನ್ಸ್ ಇರುತ್ತೆ ನಮ್ಗೆ. ಬಟ್ ದಟ್ ವಿ ನೀಡ್ ಟು ಸೆಲೆಕ್ಟ್ ಬಿಫೋರ್ ಸ್ಟಾರ್ಟಿಂಗ್ ದಿ ಎಕ್ಸಾಮ್. ಸೊ 100 ಮಾರ್ಕ್ಸ್ ಗೆ ಎಕ್ಸಾಮ್ ಇರುತ್ತೆ, 100 ಕ್ವೆಶ್ಚನ್ಸ್ ಇರುತ್ತೆ. ಫಾರ್ ಒನ್ ಅವರ್ ಇರುತ್ತೆ, 60 ಮಿನಿಟ್ಸ್ ಟೈಮ್ ಇರುತ್ತೆ. Then if you clear this preliminary examination, you will be having mains exam. Mains exam ಅಲ್ಲಿ totally we will be having 5 stages. First stage ಅಲ್ಲಿ like reasoning ಮೇಲೆ ನಿಮಗೆ ಟೆಸ್ಟ್ ಮಾಡ್ತಾರೆ. Then you will be having 45 questions, 60 marks. So ಎಲ್ಲಾ ಕ್ವೆಶ್ಚನ್ 1 ಮಾರ್ಕ್ಸ್ ಇರೋದಿಲ್ಲ. ಕೆಲವು ಕ್ವೆಶ್ಚನ್ 1 ಮಾರ್ಕ್ಸ್ ಇರುತ್ತೆ, ಕೆಲವು ಕ್ವೆಶ್ಚನ್ 2 ಮಾರ್ಕ್ಸ್ ಇರುತ್ತೆ. ಅಂಡ್ ಮೀಡಿಯಂ ಆಫ್ ಎಕ್ಸಾಮ್ ಅಗೇನ್ ಇಂಗ್ಲಿಷ್ ಹಿಂದಿ ಇರುತ್ತೆ. ಇಂಗ್ಲಿಷ್ ಮಾತ್ರ ಇಂಗ್ಲಿಷ್ ಅಲ್ಲೇನೆ ಬರೀಬೇಕು, ಬೇರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಇರೋದಿಲ್ಲ. ದೆನ್ ಟೈಮಿಂಗ್ಸ್ ಬಂದು ಇಟ್ ಇಸ್ ಎ 3 hour ದಿಸ್ ಸೆಷನ್. 3 hours ಆದ್ಮೇಲೆ ನನಗೆ ದಿಸ್ ಇಸ್ ಕಾಲ್ಡ್ ಎ ಡಿಸ್ಕ್ರಿಪ್ಟಿವ್ ಟೈಪ್. ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಇಂಗ್ಲಿಷ್ ನೀವು ಟೈಪ್ ಮಾಡಬೇಕಾಗತ್ತೆ. 2 ಕ್ವೆಶ್ಚನ್ ಇರುತ್ತೆ. ಒನ್ ಇಸ್ ಲೆಟರ್ ರೈಟಿಂಗ್, ದಿ ಅದರ್ ಇಸ್ ಯುವರ್ ಎಸ್ಸೆ ರೈಟಿಂಗ್. ಸೊ ಇದರಲ್ಲಿ 2 ಕ್ವೆಶ್ಚನ್ ಇರುತ್ತೆ. 2 ಕ್ವೆಶ್ಚನ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 25 ಮಾರ್ಕ್ಸ್ ಇರುತ್ತೆ. ಅಂಡ್ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಸಪರೇಟ್ 30 ಮಿನಿಟ್ಸ್ ಇರುತ್ತೆ. ಸೊ ಟೋಟಲ್ ಇಟ್ ಇಸ್ 3.5 hour ಎಕ್ಸಾಮ್ ಫಾರ್ ಮೈನ್ಸ್. ಅಂಡ್ ಮೋರ್ ಎವರ್ IBPS ಕ್ಲರ್ಕ್ ಅಲ್ಲಿ ನಮಗೆ ಈ ತರ ಯಾವುದು ದಿಸ್ ಪಾರ್ಟ್ ವಿಲ್ ನಾಟ್ ಬಿ ದೇರ್. ಈ 5th ಸೆಕ್ಷನ್ ಏನಿದೆ, ದಿಸ್ ಸೆಕ್ಷನ್ ವಿಲ್ ನಾಟ್ ಬಿ ಅಪ್ಲಿಕಬಲ್ ಫಾರ್ IBPS ಕ್ಲರ್ಕ್ ಎಕ್ಸಾಮ್. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ IBPS PO. ಇದು ನೀವೇನಾದ್ರೂ ಕ್ಲಿಯರ್ ಆಯ್ತು ಅಂದ್ರೆ ಐ ವಿಲ್ ಬಿ ಹ್ಯಾವಿಂಗ್ ಒನ್ ಇಂಟರ್ವ್ಯೂ ಪ್ರೋಸೆಸ್. ಸೊ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಕ್ಲಿಯರ್ ಆಗಿರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ಆದ್ಮೇಲೆ ಎಕ್ಸಾಮ್ ನಾನು ಕ್ಲಿಯರ್ ಮಾಡಿದ್ರೆ ಇಂಟರ್ವ್ಯೂ ಬರುತ್ತೆ. ಅಗೇನ್ ಇಂಟರ್ವ್ಯೂ ಇಸ್ ನಾಟ್ ಅಪ್ಲಿಕಬಲ್ ಫಾರ್ IBPS ಕ್ಲರ್ಕ್ ಎಕ್ಸಾಮ್. ಇಟ್ ಇಸ್ ಓನ್ಲಿ ಫಾರ್ PO ಎಕ್ಸಾಮ್. ಆಫೀಸರ್ಗೆ ಮಾತ್ರ ನಿಮ್ಗೆ ಇಂಟರ್ವ್ಯೂ ಇರುತ್ತೆ. ಕ್ಲರಿಕಲ್ಗೆ ಯಾವುದೇ ಇಂಟರ್ವ್ಯೂ ಇರೋದಿಲ್ಲ. ಓನ್ಲಿ ದೀಸ್ 2 ಸ್ಟೇಜಸ್. ಮೈನ್ಸ್ ಆಗಿದ ತಕ್ಷಣ ಇಟ್ ಇಸ್ ಕನ್ಫರ್ಮ್. ನೀವೇನಾದ್ರೂ ಮೈನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಪೋಸ್ಟಿಂಗ್ ಕನ್ಫರ್ಮ್ ಆಗುತ್ತೆ. ಬಟ್ ಇಂಟರ್ವ್ಯೂ ಈಸ್ ಅಪ್ಲಿಕಬಲ್ ಫಾರ್ PO. ಅಂಡ್ ಡಿಪೆಂಡ್ಸ್ ಇಂಟರ್ವ್ಯೂ ಹೇಗೆ ಕರೀತಾರೆ, 1:3 ಕರೀತಾರ, 1:5 ಕರೀತಾರ. ಇಟ್ ಈಸ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ IBPS. IBPS ವಿಲ್ ಡಿಸೈಡ್ ಹೇಗೆ ಕರಿಬೇಕು. 1:10 ಇಂಟರ್ವ್ಯೂ ಕರಿಬೇಕಾ, 1:3 ಕರಿಬೇಕಾ, 1:5 ಕರಿಬೇಕಾ. ಅಂದ್ರೆ 1 ಪೋಸ್ಟ್ಗೆ 3 ಕ್ಯಾಂಡಿಡೇಟ್ಸ್ ನ ಕಾಲ್ ಮಾಡ್ಬೇಕಾ ಇಂಟರ್ವ್ಯೂಗೆ. ಇಟ್ ವಿಲ್ ಬಿ ಡಿಸೈಡೆಡ್ ಬೈ IBPS. ದೆನ್ ಬೈಲಿಂಗಿಯಲ್ ಇರುತ್ತೆ. ದೆನ್ ವೇಕೆನ್ಸೀಸ್ ಹೇಗಿದೆ ಅಂದ್ರೆ 2017 ಅಲ್ಲಿ ನಾವು ನೋಡೋದಾದ್ರೆ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ IBPS PO 3500 ಅರೌಂಡ್ ವೇಕೆನ್ಸೀಸ್ ಇತ್ತು. 2018 ಅಲ್ಲಿ 4200 ವೇಕೆನ್ಸೀಸ್ ಅರೌಂಡ್ ಇದೆ. 2019 4300 ವೇಕೆನ್ಸೀಸ್. 2020 ಸೊ ಇದು ಮತ್ತೆ ಇದು ಸ್ವಲ್ಪ ಕೋವಿಡ್ ಇಂದ ಎಫೆಕ್ಟ್ ಆಗಿರೋದ್ರಿಂದ ನಮಗೆ 3500, ಇಲ್ಲಿ 4100 ಏನೋ ಬರ್ತಾ ಇದೆ. ಅಗೇನ್ 2022 ಅಲ್ಲಿ ನಮಗೆ ನೋಡಿ ಇಲ್ಲಿ ಏನ್ ಕಮ್ಮಿ ಆಗಿತ್ತು, there is a drastic increase in the number of vacancies. ಇಲ್ಲಿ ತುಂಬಾ ವೇಕೆನ್ಸೀಸ್ ಜಾಸ್ತಿ ಆಗಿರೋದ್ರಿಂದ ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ನಂಗೆ ತುಂಬಾ ಕಮ್ಮಿ ಆಯ್ತು ವೇಕೆನ್ಸೀಸ್. ಇದು ಜನರಲ್ ಪ್ಯಾಟರ್ನ್ ನಾವು ನೋಡೋದು. IBPS ಅಲ್ಲಿ ಈ ವರ್ಷ ತುಂಬಾ ಕಮ್ಮಿ ವೇಕೆನ್ಸೀಸ್ ಬಂದಿದೆ ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ವೇಕೆನ್ಸೀಸ್ ಇನ್ ದಿ ನೆಕ್ಸ್ಟ್ ಇಯರ್. ಈ ಸಲ ನಮಗೆ ತುಂಬಾ ಜಾಸ್ತಿ ವೇಕೆನ್ಸೀಸ್ ಬಂದಿದೆ ಅಂದ್ರೆ ನೆಕ್ಸ್ಟ್ ಇಯರ್ ನಾವು ಸ್ವಲ್ಪ ಕಮ್ಮಿ ಆಗ್ಬಹುದು ವೇಕೆನ್ಸೀಸ್. ದಿಸ್ ಇಸ್ ಜನರಲ್ ಟ್ರೆಂಡ್ ವಾಟ್ ವಿ ಸಿ ಇನ್ number of vacancies in IBPS PO. Then 2024 ಅಲ್ಲಿ 4455. Then all the numbers what I have taken, it was according to the notification. Notification ಅಲ್ಲಿ ಏನೇನು ವೇಕೆನ್ಸೀಸ್ ಇತ್ತು ಅದ್ರ ಪ್ರಕಾರ ತಗೊಂಡಿದ್ದೀನಿ. ಬಟ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಚೇಂಜ್. ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜಸ್ ಆಗ್ತಾ ಇರತ್ತೆ. ಒಂದು 300-400 ವೇಕೆನ್ಸೀಸ್ ಕಮ್ಮಿ ಆಗೋದು, ಜಾಸ್ತಿ ಆಗೋದು, ಇದು ಸಲ ಆಗ್ತಾ ಇರತ್ತೆ. ಸೊ ದಿಸ್ ಇಸ್ ದಿ ನಂಬರ್ ಆಫ್ ವೇಕೆನ್ಸೀಸ್. ಸೊ ದಿಸ್ ಇಸ್ ಆಲ್ ಅಬೌಟ್ IBPS PO ಎಕ್ಸಾಮ್. ಯಾರ್ಯಾರು ಅಪ್ಲೈ ಮಾಡಬಹುದು, ಏಜ್ ಏನಾಗಿರ್ಬೇಕು, ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಎಕ್ಸಾಮ್ಸ್ ಏನೇನಿರುತ್ತೆ. ಇನ್ ಸಮ್ ಅದರ್ ವಿಡಿಯೋ ವಿ ವಿಲ್ ಬಿ ಡಿಸ್ಕಸಿಂಗ್ ದಿ ಸಿಲೆಬಸ್ ಫಾರ್ IBPS PO. ಥ್ಯಾಂಕ್ ಯು.